स्वागत है आपका बी न्यूज नेशन में। मैं हूं आबिद हुसैन शेख। भारत पाक जंग में शामिल सिपाहियों का हुआ सम्मान। 1971 भारत पाक जंग के 50 साल गोल्डन जुबली विजय दिवस के निजी कन्नड़ा अखबारों के सहयोग से माजी सैनिक कल्याण संघ बीजापुर के नेतृत्व में देश के सरहदों की हिफाजत करते हुए पड़ोसी मुल्क पाकिस्तान को करारी हार देकर घुटने टेकने पर मजबूर करके देश की आन बान शान और तिरंगे की लाज रखकर जीत का डंका बजाने वाले सिपाहियों में बीजापुर और जिले से 1971 की जंग में हिस्सा लेने वाले भारत के इन सच्चे सपूतों की शहर के मुख्य रास्तों पर विजय यात्रा निकालकर विजय दिवस के 50वें साल के मौके पर जश्न मनाते हुए सम्मानित किया गया। ಅದರ ಅರ್ಥ ಭಾರತದ ಮೇಲೆ ಆಕ್ರಮಣವಾದಾಗ ಮತ್ತು ಆರ್ಥಿಕ ಪರಿಸ್ಥಿತಿಗಳಾಗಲಿ, ಸ್ನೇಹ ಸಂಬಂಧ ಶಾಂತಿಯ ವಿಷಯಗಳಾಗಲಿ, ಅದರ ಆಪತ್ಕಾಲ ಬಂದಾಗ ರಷ್ಯಾ ಅದಕ್ಕೆ ಸಹಾಯ ಮಾಡಬೇಕು. ರಷ್ಯಾದ ಮೇಲಾದರೂ ಇದರಂತಹ ಸಮಸ್ಯೆಗಳು ಉಂಟಾದರೆ ಭಾರತ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿತ್ತು. ಅಂದಿನ ಆ ದೂರದೃಷ್ಟಿಯ ಇಂದಿರಾ ಗಾಂಧಿಯವರ ನಿರ್ಧಾರ ಡಿಸೆಂಬರ್ 3ಕ್ಕೆ ಒಂದು ಫಲವನ್ನು ನೀಡಿತ್ತು. ಅಮೆರಿಕ ಮತ್ತು ಬ್ರಿಟನ್ಗಳ ಯುದ್ಧ ನೌಕೆಗಳು ಪೆಸಿಫಿಕ್ ಸಾಗರದಲ್ಲಿ ಬೇ ಆಫ್ ಬೆಂಗಾಲ್ ಕಡೆಗೆ, ಹಿಂದ್ ಮಹಾಸಾಗರದ ಕಡೆಗೆ ನುಗ್ಗಿ ಬರ್ತಾ ಇರತಕ್ಕಂಥ ಸಮಯದಲ್ಲಿ ರಷ್ಯಾದ ಯುದ್ಧ ನೌಕೆಗಳು N-20 ಅನ್ನುವಂತ ಯುದ್ಧ ನೌಕೆ ಅದು ನೀರಿನಲ್ಲಿ ಪಹರೆಯನ್ನು ಹಾಕ್ತಾ ಇತ್ತು. ಯಾವತ್ತು ಆಧುನಿಕ ತಂತ್ರಜ್ಞಾನವನ್ನುಂಡ ರಷ್ಯಾದ ಯುದ್ಧ ನೌಕೆಗಳನ್ನ ಬ್ರಿಟನ್ ಮತ್ತು ಅಮೆರಿಕದ ಸೇನಾ ಪಡೆಗಳು ನೋಡಿದ್ವು, ಅವು ಅಲ್ಲಿಂದ ಹಿಂತಿರುಗಿ ತಮ್ಮ ದೇಶದ ಕಡೆಗೆ ಪ್ರಯಾಣ ಮಾಡಿ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸನಗೌಡ ಪಾಟೀಲ್ ಅತ್ನಾಳ್ ಅವರಿಗೆ ನನ್ನ ಪರವಾಗಿ, ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ಚಾನೆಲ್ನ ಪರವಾಗಿ, ವಿಜಯಪುರ ಮಾಜಿ ಜಿಲ್ಲಾ ಸೈನಿಕರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ನನ್ನ ಪರವಾಗಿ, ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ಚಾನೆಲ್ ಹಾಗೂ ವಿಜಯಪುರ ಜಿಲ್ಲಾ ಮಾಜಿ ಸೈನಿಕರ ಪರವಾಗಿಯೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಷ್ಟೇ ಅಲ್ಲದೆ ಸಮಸ್ತ ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರಿಗೂ, ವೀರನಾರಿಯರಿಗೂ ಮತ್ತು ಮಾಜಿ ಸೈನಿಕರಿಗೂ, ಮಾಜಿ ಸೈನಿಕರ ಪತ್ನಿಯರಿಗೂ ಸಹ ನನ್ನ ಪರವಾಗಿ, ವಿಜಯವಾಣಿ ದಿಗ್ವಿಜಯ ನ್ಯೂಸ್ ಚಾನೆಲ್ಗಳ ಪರವಾಗಿ ಮತ್ತು ವಿಜಯಪುರ ಜಿಲ್ಲಾ ಮಾಜಿ ಸೈನಿಕರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸ್ತೇನೆ. ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಭಾರತ ದೇಶ ತನ್ನದೇ ಆದಂತಹ ಸಂಪ್ರದಾಯ, ಸಂಸ್ಕೃತಿ, ಸೇನೆ, ಆಚಾರ ವಿಚಾರಗಳಿಗೆ ತನ್ನ ಛಾಪನ್ನ ಮೂಡಿಸಿದಂತಹ ನನ್ನ ತಾಯ್ನಾಡಿನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಅಂತಹ ಸಂಪದ್ಭರಿತ ಸಂಪ್ರದಾಯಸ್ಥ
ದೇಶಕ್ಕೆ ಒಂದು ಗಂಡಾಂತರ ಒದಗಿ ಬಂದದ್ದು 1971 ರಾವತ್ ಅವರಿಗೆ ಪುಷ್ಪ ನಮನ.
मतलब फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया ऐप का नाम? बिकॉज तुम इस ऐप के बारे में किसी को मत बताना। सुना आपने? किसी को मत बताना। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।